Hello, welcome to everyone. We learn together ಎಜುಕೇಷನ್ ಚಾನಲ್. ಈ ಹಿಂದಿನ ವಿಡಿಯೋದಲ್ಲಿ 6ನೇ ತರಗತಿ ಸಮಾಜ ವಿಜ್ಞಾನದ ಸರಣಿ 1ರಿಂದ 100 ಪ್ರಶ್ನೋತ್ತರಗಳನ್ನು ಚರ್ಚೆ ಮಾಡಲಾಗಿತ್ತು. ಈ ಒಂದು ವಿಡಿಯೋದಲ್ಲಿ ಆ ಸರಣಿಯ 2ನೇ ಭಾಗ 6ನೇ ತರಗತಿ ಸಮಾಜ ವಿಜ್ಞಾನದ ಮುಂದುವರೆದ ಸರಣಿಯನ್ನು ಚರ್ಚೆ ಮಾಡೋಣ. ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಹಿತ ವಿ ಲರ್ನ್ ಟುಗೆದರ್ ಎಜುಕೇಷನ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಇನ್ನು KRTT 2024ಕ್ಕೆ ಬಹಳ ದಿನಗಳು ಉಳಿದಿಲ್ಲ. ನಿಮ್ಮ ತಯಾರಿಗಳು ಸರಿಯಾದ ದಿಕ್ಕಿನಲ್ಲಿ ಸಾಗ್ತವೆ ಅಂತ ಅಂದ್ಕೊಳ್ಳುತ್ತಾ ಈ ಒಂದು ವಿಡಿಯೋವನ್ನು ಆರಂಭ ಮಾಡೋಣ. ನಿನ್ನೆ ರಕ್ಕಸ ತಂಗಡಿ ಕದನದ ಪ್ರಶ್ನೆಯೊಂದಿಗೆ ಮುಕ್ತಾಯ ಮಾಡಿದ್ವಿ. ಈ ಒಂದು ತಾಳಿಕೋಟೆ ಕದನ ಅಥವಾ ರಕ್ಕಸ ತಂಗಡಿ ಕದನ ರಣರಂಗ ಇದ್ದಂತಹ ಸ್ಥಳ ಯಾವುದು? ಇದು ಕೃಷ್ಣಾ ನದಿ ತೀರದ ರಕ್ಕಸಗಿ ಮತ್ತು ತಂಗಡಗಿ ಎಂಬ ಗ್ರಾಮಗಳ ನಡುವೆ ನಡೆದಂತಹ ಯುದ್ಧ. ಇದು ವಿಜಯನಗರ ಸಾಮ್ರಾಜ್ಯದ ಅಂತಿಮ ಯುದ್ಧವಾಗಿತ್ತು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ವಿಜಯನಗರ ಸಾಮ್ರಾಜ್ಯದ ಪಟ್ಟಣಗಳಲ್ಲಿ ಇದ್ದ ಮುಸಲ್ಮಾನ್ ಸಂಸ್ಥೆಯ ಹೆಸರು? ಅಂಜುಮಾನ್ ಅನ್ನುವುದು ಈ ಒಂದು ವಿಜಯನಗರ ಸಾಮ್ರಾಜ್ಯದ ಪಟ್ಟಣಗಳಲ್ಲಿದ್ದಂತಹ ಒಂದು ಮುಸಲ್ಮಾನ್ ಸಂಸ್ಥೆಯ ಹೆಸರಾಗಿತ್ತು. ನೆಕ್ಸ್ಟ್ 103ನೇ ಪ್ರಶ್ನೆ, ತೆಲುಗು ಸಾಹಿತ್ಯದ ಸುವರ್ಣಯುಗ ಎಂದು ಕರೆಯುವಂತಹ ಕಾಲ ವಿಜಯನಗರ ಸಾಮ್ರಾಜ್ಯದ ಕಾಲ. ವಿಜಯನಗರ ಸಾಮ್ರಾಜ್ಯದ ಅರಸರ ಕಾಲದಲ್ಲಿ ತೆಲುಗು ಸಾಹಿತ್ಯಕ್ಕೆ ಅತಿ ಹೆಚ್ಚು ಮನ್ನಣೆ ಸಿಕ್ಕಿದ್ದನ್ನು ನಾವು ನೋಡ್ಬೋದು. ಈ ಒಂದು ಕಾಲಘಟ್ಟದಲ್ಲಿ ಅನೇಕ ಕವಿಗಳು, ಅಲ್ಲಸಾನಿ ಪೆದ್ದಣ್ಣ ಇರ್ಬೋದು, ತೆನಾಲಿ ರಾಮಕೃಷ್ಣ ಇರ್ಬೋದು, ದೂರ್ಜಟ ಇರ್ಬೋದು, ಈ ಥರ ಅನೇಕ ತೆಲುಗು ಕವಿಗಳು ಸಹಿತ ಈ ಒಂದು ವಿಜಯನಗರ ಅರಸರ ಸಾಮ್ರಾಜ್ಯದ ಕಾಲದಲ್ಲಿ ಆಶ್ರಯವನ್ನು ಪಡೆದಿದ್ರು. ಆ ಒಂದು ಕಾರಣದಿಂದ ವಿಜಯನಗರದ ಸಾಮ್ರಾಜ್ಯದ ಕಾಲವನ್ನು ನಾವು ತೆಲುಗು ಸಾಹಿತ್ಯದ ಸುವರ್ಣ ಯುಗ ಅಂತ ಕರಿತೇವೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಕರ್ನಾಟಕ ಭಾರತ ಕಥಾಮಂಜರಿ ಕೃತಿಯನ್ನು ರಚಿಸಿದವನು ಕುಮಾರವ್ಯಾಸ. 105ನೇ ಪ್ರಶ್ನೆ, ಚಾಮರಸನ ಕೃತಿ ಪ್ರಭುಲಿಂಗ ಲೀಲೆ. 106, ಭರತೇಶ ವೈಭವ ಕೃತಿಯನ್ನು ರಚಿಸಿದವನು ರತ್ನಾಕರ ವರ್ಣಿ. 107, ಕರ್ನಾಟಕ ಸಂಗೀತ ಪಿತಾಮಹ ಎಂದು ನಾವು ಪುರಂದರ ದಾಸರನ್ನು ಕರಿತೇವೆ. ಪುರಂದರ ದಾಸರು ಕರ್ನಾಟಕ ಸಂಗೀತಕ್ಕೆ ನೀಡಿರುವಂತಹ ಕೊಡುಗೆಯಿಂದಾಗಿ ನಾವು ಇವರನ್ನು ಕರ್ನಾಟಕ ಸಂಗೀತ ಪಿತಾಮಹ ಅಂತ ಕರಿತೇವೆ. ಇವರು ಸಹಿತ ವಿಜಯನಗರ ಅರಸರ ಕಾಲದಲ್ಲಿ ವಿಜಯನಗರಕ್ಕೆ ಭೇಟಿ ನೀಡಿ ಅಲ್ಲಿನ ದೇವಾಲಯಗಳಲ್ಲಿ ತಮ್ಮ ಭಕ್ತಿ ಪ್ರಧಾನವಾದಂತಹ ದಾಸರ ಗೀತೆಗಳನ್ನು ಪ್ರತಿನಿತ್ಯ ಅಲ್ಲಿ ಹಾಡ್ತಾ ಇದ್ರು. ಇನ್ನು ವಿಜಯನಗರ ಕಾಲದ ಕಟ್ಟಡ, ದೇವಾಲಯ, ವಾಸ್ತುಶಿಲ್ಪ ರಚನೆಯಲ್ಲಿ ಬಳಸಿದಂತಹ ಶಿಲೆ, ಕಲ್ಲು ಯಾವುದೆಂದರೆ ಅದು ಕಣಶಿಲೆ ಅಥವಾ ಗ್ರಾನೈಟ್. ಬಿರುಸಾದ ಕಣಶಿಲೆಯನ್ನು ಬಳಸಿ ದೇವಾಲಯಗಳನ್ನು ರಚನೆ ಮಾಡಿದ್ದಾರೆ. ಅದೇ ನಾವು ಹೊಯ್ಸಳರ ಕಾಲದಲ್ಲಿ ವಾಸ್ತುಶಿಲ್ಪವನ್ನು ನೋಡಿದಾಗ ಅವರು ಮೃದುವಾದ ಬಳಪದ ಕಲ್ಲುಗಳನ್ನು ಬಳಸಿ ಅದರ ಬಣ್ಣ ಸ್ವಲ್ಪ ಕಪ್ಪು, ಅದೇ ರೀತಿ ಈ ಕಣಶಿಲೆ ಅಥವಾ ಗ್ರಾನೈಟಿನ ಬಣ್ಣ ಸ್ವಲ್ಪ ಬಿಳಿ ಆಗಿರ್ತದೆ. ಮತ್ತು ಗ್ರಾನೈಟ್ ಕಲ್ಲು ಬಿರುಸಾಗಿದ್ದರೆ ಬಳಪದ ಕಲ್ಲು ಅದು ಮೃದುವಾಗಿರ್ತದೆ. ಸೂಕ್ಷ್ಮ ಕೆತ್ತನೆಗೆ ಬಳಪದ ಕಲ್ಲು, ಮೃದು ಕಲ್ಲು ಬಹಳ ಉತ್ತಮ. ಇನ್ನು ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯಾದಂತಹ ವರ್ಷ 1347ನೇ ಇಸ್ವಿ. 1336ನೇ ಇಸ್ವಿಯಲ್ಲಿ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆದರೆ ಅದರ 11 ವರ್ಷದ ತರುವಾಯ ನಂತರ 1347ರಲ್ಲಿ ಪಕ್ಕದಲ್ಲಿ ಬಹಮನಿ ಸಾಮ್ರಾಜ್ಯ ಸ್ಥಾಪನೆಯಾಯಿತು. ಬಹಮನಿ ಸಾಮ್ರಾಜ್ಯದ ರಾಜಧಾನಿಗಳು ಪ್ರಾರಂಭದಲ್ಲಿ ಕಲಬುರ್ಗಿ, ತದನಂತರದಲ್ಲಿ
ಬೀದರ್. ಬಹುಮನಿ ಸಾಮ್ರಾಜ್ಯದ ಸ್ಥಾಪಕ ಅಲ್ಲಾವುದ್ದೀನ್ ಹಸನ್ ಬಹುಮನ್ ಶಾ. ನೆಕ್ಸ್ಟ್ 112ನೇ ಪ್ರಶ್ನೆ. ಬಹುಮನಿ ವಂಶದಲ್ಲಿ ಅತ್ಯಂತ ಶ್ರೇಷ್ಠ ಆದಂತಹ ಅರಸ ಫಿರೋಜ್ ಶಾ. 113ನೇ ಪ್ರಶ್ನೆ. ದೌಲತಾಬಾದ್ನಲ್ಲಿ ಆಕಾಶ ವೀಕ್ಷಣಾಲಯವನ್ನ ಸ್ಥಾಪಿಸಿದವನು ಬಹುಮನಿ ಅರಸನಾದಂತಹ ಫಿರೋಜ್ ಶಾ. ಫಿರೋಜ್ ಶಾ ಭೀಮಾ ನದಿ ತಟದಲ್ಲಿ ನಿರ್ಮಿಸಿದಂತಹ ಒಂದು ಹೊಸ ನಗರ ಫಿರೋಜಾಬಾದ್. ನೆಕ್ಸ್ಟ್ 115ನೇ ಪ್ರಶ್ನೆ. ಬಿಜಾಪುರದ 5 ಶಾಹಿ ಮನೆತನಗಳು ಅಂದರೆ ಅವು ಒಡೆದು ಹೋದ ಮೇಲೆ ಆದಂಥವು. ಬಿಜಾಪುರದಲ್ಲಿ ಆದಿಲ್ ಶಾಹಿಗಳು, ಬೀದರ್ನಲ್ಲಿ ಬರೀದ್ ಶಾಹಿಗಳು, ಗೋಲ್ಕೊಂಡದಲ್ಲಿ ಕುತುಬ್ ಶಾಹಿಗಳು, ಅಹಮದ್ ನಗರದಲ್ಲಿ ನಿಜಾಮ್ ಶಾಹಿಗಳು ಮತ್ತು ಬಿರಾರ್ನಲ್ಲಿ ಇಮಾದ್ ಶಾಹಿಗಳು. ಒಟ್ಟು ಈ 5 ಶಾಹಿ ಮನೆತನಗಳಾಗಿ ಬಹುಮನಿ ಸಾಮ್ರಾಜ್ಯ ಒಡೆದು ಹೋಯಿತು. ಇದನ್ನ ಮ್ಯಾಚ್ ದಿ ಫಾಲೋವಿಂಗ್ ಹೊಂದಿಸಿ ಬರೆಯರಿಗೆ ಕೊಡ್ಬೋದು, ಇಲ್ಲಾದರೆ ಸರಿಯಾದ ಗುಂಪಿನಲ್ಲಿ ಯಾವುದು ಇದೆ ಅಂತಾನು ಕೇಳ್ಬೋದು. ಈ 5 ಸ್ವಲ್ಪ ನಾವು ನೆನಪಿಟ್ಕೊಳ್ಳೋದು ಅನಿವಾರ್ಯ. ನೆಕ್ಸ್ಟ್ 116ನೇ ಪ್ರಶ್ನೆ. ಬಹುಮನಿ ಸಾಮ್ರಾಜ್ಯದ ಅವಧಿಯಲ್ಲಿ ಪ್ರಸಿದ್ಧಿಗೆ ಬಂದಂತಹ ಭಾಷೆಯನ್ನು ನಾವು ದಖನಿ ಭಾಷೆ ಅಂತ ಕರಿತೇವೆ. ನೆಕ್ಸ್ಟ್ 117ನೇ ಪ್ರಶ್ನೆ. ಕಿತಾಬ್ ಎ ನವರಸ್ ಎನ್ನುವಂತಹ ಪುಸ್ತಕವನ್ನು ಬರೆದಂತಹ ಅರಸ ಎರಡನೇ ಇಬ್ರಾಹಿಂ. ಕಿತಾಬ್ ಎ ನವರಸ್ ಅನ್ನುವಂತಹ ಧರ್ಮ ಸಹಿಷ್ಣು ಆದಂತಹ ಈತ ಹಿಂದೂ ಮತ್ತು ಮುಸ್ಲಿಂ ದೇವರುಗಳ ಒಂದು ಪ್ರಾರ್ಥನೆಯೊಂದಿಗೆ ಈ ಒಂದು ಪುಸ್ತಕವನ್ನು ಆರಂಭ ಮಾಡ್ತಾನೆ. ಇಬ್ರಾಹಿಂ ರೋಜಾ ಅನ್ನುವುದು ಇದು ಎರಡನೇ ಇಬ್ರಾಹಿಮನ ರಚನೆಯಾಗಿದೆ. ಇದನ್ನು ದಕ್ಷಿಣದ ತಾಜ್ ಮಹಲ್ ಅಂತಲೂ ಕರೀತಾರೆ. ಗೋಲ್ ಗುಂಬಜನ್ನು ಕಟ್ಟಿಸಿದವನು ಮಹಮ್ಮದ್ ಆದಿಲ್ ಶಾ. ಬಿಜಾಪುರದ ಅತ್ಯಂತ ವಿಶ್ವಪ್ರಸಿದ್ಧ ಗೋಲ್ ಗುಂಬಜನ್ನು ಕಟ್ಟಿಸಿದವನು ಮಹಮ್ಮದ್ ಆದಿಲ್ ಶಾ. ದಕ್ಕನಿನ ತಾಜ್ ಮಹಲ್ ಎಂದು ಕರೆಯುವುದು ನಾವು ಇಬ್ರಾಹಿಂ ರೋಜಾವನ್ನು. ಅಮೃತ ಶಿಲೆಯನ್ನು ಹಾಕಿಲ್ಲ ಬಿಟ್ಟರೆ ಉಳಿದ ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲೂ ಸಹಿತ ತಾಜ್ ಮಹಲಿಗೆ ಸರಿಸಮಾನವಾಗಿ ಸರಿಸಾಟಿಯಾಗಿ ಹೊಂದಬಲ್ಲಂತಹ ಕಟ್ಟಡ ಭಾರತದಲ್ಲಿ ಯಾವುದಾದ್ರೂ ಒಂದಿದ್ರೆ ಅದು ಕರ್ನಾಟಕದ ಇಬ್ರಾಹಿಂ ರೋಜಾ. ಭಾರತದ ಅತಿ ದೊಡ್ಡ ಗುಂಬಜ್ ಕಟ್ಟಡ ಯಾವುದು ಅಂದರೆ ಅದು ಗೋಲ್ ಗುಂಬಜ್. ನೆಕ್ಸ್ಟ್ 122ನೇ ಪ್ರಶ್ನೆ. ಮರಾಠ ಮನೆತನದ ಸ್ಥಾಪಕ ಛತ್ರಪತಿ ಶಿವಾಜಿ. ಶಿವಾಜಿ ಜನಿಸಿದಂತಹ ಸ್ಥಳ ಪುಣೆಯ ಬಳಿ ಇರುವ ಶಿವನೇರಿ ದುರ್ಗದಲ್ಲಿ. ಶಿವಾಜಿಯ ತಂದೆ ಶಹಜಿ ಭೋಸ್ಲೆ. ಶಿವಾಜಿಯ ತಾಯಿ ಜೀಜಾಬಾಯಿ. ಶಿವಾಜಿಯ ಗುರು ದಾದಾಜಿ ಕೊಂಡದೇವ ಮತ್ತು ತಾನಾಜಿ ಮಾಲುಸುರೆ. ಈ ಪ್ರಶ್ನೆಯನ್ನು ಸಹಿತ ಈ ಹಿಂದಿನ ಒಂದು ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಯಾಕಂದರೆ 2 ಹೆಸರು ಇರೋದ್ರಿಂದ ನಮಗೆ ಆಲ್ಮೋಸ್ಟ್ ಈ ಹೆಸರನ್ನು ನಾವು ಕೇಳಿರ್ತೇವೆ, ಈ ಹೆಸರನ್ನು ನಾವು ಅಷ್ಟಾಗಿ ಕೇಳಿರುವುದಿಲ್ಲ. ಈ ಥರ ಪ್ರಶ್ನೆಗಳನ್ನು ಕೇಳಿದಾಗ ನಮ್ಮಲ್ಲಿ ಗೊಂದಲ ಉಂಟಾಗ್ತದೆ. ಇದನ್ನು 6ನೇ ತರಗತಿ ಪುಸ್ತಕದಲ್ಲೇ ಕೊಟ್ಟಿದ್ದಾರೆ. 227ನೇ ಪ್ರಶ್ನೆ. ಶಿವಾಜಿಯನ್ನು ಹತ್ತಿಕ್ಕಲು ಬಿಜಾಪುರದ ಸುಲ್ತಾನ ಕಳಿಸಿದಂತಹ ಸೇನಾನಿ ಅಫ್ಜಲ್ ಖಾನ್. ಶಿವಾಜಿಯನ್ನು ನಿಗ್ರಹಿಸುವುದಕ್ಕಾಗಿ ಸೋಲಿಸುವುದಕ್ಕಾಗಿ ಔರಂಗಜೇಬನು ಕಳಿಸಿದಂತಹ ಇನ್ನೊಬ್ಬ ಸೇನಾನಿ ಶಾಹಿಸ್ತಾ ಖಾನ್. 129ನೇ ಪ್ರಶ್ನೆ. ಶಿವಾಜಿಯನ್ನು ಸೋಲಿಸಿದ ಔರಂಗಜೇಬನ ಸೇನಾನಿ ರಾಜಾ ಜೈಸಿಂಗ್. ರಾಜಾ ಜೈಸಿಂಗ್ ಏನು ಮಾಡ್ತಾನೆ, ಶಿವಾಜಿಯ ಎಲ್ಲ ಕೋಟೆಗಳನ್ನು ಸುತ್ತುವರಿದು ಅಗತ್ಯ ವಸ್ತುಗಳಿಗೆ ಆತನಿಗೆ ಬರುವ ಹಾಗೆ ಮಾಡಿ ಕೊನೆಗೆ ಆತನ ಏನು ಮಾಡ್ತಾನೆ, ಒಂದು ಒಪ್ಪಂದಕ್ಕೆ ಬರುವ ಹಾಗೆ ಮಾಡುವಂತಹ ಶಿವಾಜಿಯನ್ನು ಸೋಲಿಸಿದಂತಹ ಔರಂಗಜೇಬನ ಸೇನಾನಿ ರಾಜಾ ಜೈಸಿಂಗ್. ನೆಕ್ಸ್ಟ್ 130ನೇ ಪ್ರಶ್ನೆ.
ಶಿವಾಜಿ ಪಟ್ಟಾಭಿಷೇಕ ನಡೆದಂತಹ ಸ್ಥಳ ರಾಯಗಢದ ಕೋಟೆ. ಏನು ಛತ್ರಪತಿ ಶಿವಾಜಿ ಔರಂಗಜೇಬನ ಬಂಧನದಿಂದ ಅತ್ಯಂತ ಉಪಾಯದಿಂದ ಬಿಡಿಸಿಕೊಂಡು ಬರ್ತಾನೆ. ತದನಂತರದಲ್ಲಿ ಆತ ರಾಯಗಢದಲ್ಲಿ ಪಟ್ಟಾಭಿಷೇಕವನ್ನು ಮಾಡಿಕೊಳ್ತಾನೆ. ಆವಾಗ ಅವ ಪಡೆದಂತಹ ಬಿರುದು ಛತ್ರಪತಿ. ಶಿವಾಜಿ ಪಟ್ಟಾಭಿಷೇಕದ ಸಂದರ್ಭದಲ್ಲಿ ಆತ ಪಡೆದಂತಹ ಬಿರುದು ಛತ್ರಪತಿ. ಶಿವಾಜಿ ತನ್ನ ರಾಜ್ಯವನ್ನು ಕರೆದಿದ್ದು ಹಿಂದವಿ ಸಾಮ್ರಾಜ್ಯ ಅಥವಾ ಹಿಂದವಿ ಸ್ವರಾಜ್ಯ. 133ನೇ ಪ್ರಶ್ನೆ. ಶಿವಾಜಿಯ ಆಡಳಿತದಲ್ಲಿ ಸಹಕರಿಸಲು ಇದ್ದಂತಹ ಮಂತ್ರಿಮಂಡಲದ ಹೆಸರು ಅಷ್ಟಪ್ರಧಾನರು. ಅಷ್ಟಪ್ರಧಾನರು ಅಂದರೆ ಅತ್ಯಂತ ಪ್ರಮುಖ 8 ಮಂತ್ರಿಗಳು. ಅಷ್ಟಪ್ರಧಾನರು ಅಂದರೆ 8 ಸದಸ್ಯರುಳ್ಳಂತಹ ಒಂದು ಮಂತ್ರಿಮಂಡಲ. 134ನೇ ಪ್ರಶ್ನೆ. ಶಿವಾಜಿ ಮಂತ್ರಿಮಂಡಲದಲ್ಲಿ ಅಂದರೆ ಅಷ್ಟಪ್ರಧಾನರಲ್ಲಿ ಪ್ರಧಾನಮಂತ್ರಿಯನ್ನ ಪೇಶ್ವೆ ಅಂತ ಕರಿತಿದ್ರು. ಶಿವಾಜಿ ಬಳಸಿದಂತಹ ಯುದ್ಧ ತಂತ್ರ ಅದು ಗೆರಿಲ್ಲಾ ಯುದ್ಧ ತಂತ್ರ. ನೆಕ್ಸ್ಟ್ ಧಾರ್ಮಿಕ ಸುಧಾರಣೆಗಳು ಪಾಠಕ್ಕೆ ಸಂಬಂಧಿಸಿದಂತೆ 136ನೇ ಪ್ರಶ್ನೆ. ಶಂಕರಾಚಾರ್ಯರು ಜನಿಸಿದ ಸ್ಥಳ ಕೇರಳದ ಕಾಲಾಡಿ ಎನ್ನುವಂತಹ ಒಂದು ಗ್ರಾಮದಲ್ಲಿ. ಆ ಆಚಾರತೆಯರಲ್ಲಿ ಇವರು ಮೊದಲನೆಯವರು. ಶಂಕರಾಚಾರ್ಯರ ತಂದೆ ಶಿವಗುರು, ಹಾಗೆ ಅವರ ತಾಯಿ ಆರ್ಯಾಂಬ. ಶಂಕರಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ಅದ್ವೈತ ಸಿದ್ಧಾಂತ. ಈ ಅದ್ವೈತ ಸಿದ್ಧಾಂತವನ್ನು ನಾವು ಬಹಳ ಸುಲಭವಾಗಿ ಅರ್ಥ ಮಾಡ್ಕೊಳ್ಬೋದು. ಆತ್ಮ ಮತ್ತು ಪರಮಾತ್ಮ ಈ ಎರಡೂ ಒಂದೇ, ಬೇರೆ ಬೇರೆ ಅಲ್ಲ. ಜಗತ್ತು ಅನ್ನುವುದು ಮಾಯೆ, ಬ್ರಹ್ಮ ಅನ್ನುವುದು ಮಾತ್ರ ಸತ್ಯ. ಅಹಂ ಬ್ರಹ್ಮಾಸ್ಮಿ, ನಾನೇ ಬ್ರಹ್ಮ ಅನ್ನುವಂತಹ ಒಂದು ಸಿದ್ಧಾಂತವೇ ಅದ್ವೈತ ಸಿದ್ಧಾಂತ. ಅಂದರೆ ಬೇರೆ ಇಲ್ಲದೆ ಇದ್ದಿದ್ದು, ಎಲ್ಲವೂ ಒಂದೇ, ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅನ್ನುವಂತಹ ಒಂದು ಪರಿಕಲ್ಪನೆಯನ್ನು ಕೊಟ್ಟಿದ್ದು ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತ. ಶಂಕರಾಚಾರ್ಯರು ಸ್ಥಾಪಿಸಿದಂತಹ ಪೀಠಗಳು ಬದರಿನಾಥ, ದ್ವಾರಕೆ, ಪುರಿ ಮತ್ತು ಕರ್ನಾಟಕದ ಶೃಂಗೇರಿ. 4 ದಿಕ್ಕುಗಳಿಗೂ ಸಹಿತ ಅನುಸಾರವಾಗಿ ಒಂದೊಂದು ಪೀಠಗಳನ್ನು ಶಂಕರಾಚಾರ್ಯರು ಸ್ಥಾಪಿಸಿದರು. ಶಂಕರಾಚಾರ್ಯರ ಅತ್ಯಂತ ಪ್ರಸಿದ್ಧವಾದಂತಹ ಕೃತಿ ಭಜಗೋವಿಂದಂ. ನೆಕ್ಸ್ಟ್ 142ನೇ ಪ್ರಶ್ನೆ. ರಾಮಾನುಜಾಚಾರ್ಯರು ಜನಿಸಿದಂತಹ ಸ್ಥಳ ತಮಿಳುನಾಡು ರಾಜ್ಯದ ಚೆನ್ನೈ ಸಮೀಪದ ಶ್ರೀ ಪೆರಂಬದೂರಿನಲ್ಲಿ. ನೆಕ್ಸ್ಟ್ 143ನೇ ಪ್ರಶ್ನೆ. ರಾಮಾನುಜಾಚಾರ್ಯರು ಶಾಸ್ತ್ರಗಳನ್ನು ಅಧ್ಯಯನ ಮಾಡಿದಂತಹ ಸ್ಥಳ ಆಗಿನ ಪ್ರಸಿದ್ಧ ವಿದ್ಯಾಕೇಂದ್ರವಾಗಿರುವಂತಹ ಇಡೀ ದಕ್ಷಿಣ ಭಾರತದಲ್ಲಿ ಅತ್ಯಂತ ಪ್ರಸಿದ್ಧ ಶಿಕ್ಷಣ ಕೇಂದ್ರವಾಗಿರುವಂತಹ ಕಂಚಿ ನಗರದಲ್ಲಿ. ಈ ರಾಮಾನುಜಾಚಾರ್ಯರ ತಂದೆಯ ಹೆಸರು ಕೇಶವ ದೀಕ್ಷಿತರು. ರಾಮಾನುಜಾಚಾರ್ಯರ ತಾಯಿ ಕಾಂತಿಮತಿ. ರಾಮಾನುಜಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತ ವಿಶಿಷ್ಟಾದ್ವೈತ ಸಿದ್ಧಾಂತ. ಇದನ್ನು ವೈಷ್ಣವ ಮತ ಅಂತಲೂ ಸಹಿತ ಕರೀತಾರೆ. ಈ ಒಂದು ಸಿದ್ಧಾಂತದಲ್ಲಿ ವಿಷ್ಣುವೇ ಸರ್ವೋತ್ತಮ, ಆತನೇ ಸಹಿತ ಎಲ್ಲ ದೇವರುಗಳಿಗೂ ಸಹಿತ ದೇವರು ಅನ್ನುವಂತಹ ಒಂದು ಕಲ್ಪನೆಯಲ್ಲಿ ವಿಶಿಷ್ಟಾದ್ವೈತ ಸಿದ್ಧಾಂತವನ್ನು ರಚಿಸಿದ್ದಾರೆ. ಅಲ್ಲದೆ ಇವರು ಅದ್ವೈತ ಸಿದ್ಧಾಂತದ ಅಹಂ ಬ್ರಹ್ಮಾಸ್ಮಿ, ಆತ್ಮ ಮತ್ತು ಪರಮಾತ್ಮ ಎರಡು ಒಂದೇ ಅನ್ನುವುದನ್ನು ಇವರು ಒಪ್ಪೋದಿಲ್ಲ. ಇನ್ನು ರಾಮಾನುಜಾಚಾರ್ಯರನ್ನು ಸ್ವಾಗತಿಸಿದಂತಹ ಕರ್ನಾಟಕದ ದೊರೆ ಹೊಯ್ಸಳ ಮನೆತನದ ವಿಷ್ಣುವರ್ಧನ. ಆಗ ತಮಿಳುನಾಡು ರಾಜ್ಯವನ್ನು ಚೋಳರು ಆಳ್ವಿಕೆ ಮಾಡ್ತಾ ಇದ್ರು. ಅವರು ಶೈವ ಮತಸ್ಥರಾದ್ದರಿಂದ ರಾಮಾನುಜಾಚಾರ್ಯರಿಗೆ ಅಲ್ಲಿ ಇರಲಿಕ್ಕೆ ಕಷ್ಟವಾದ್ದರಿಂದ ಅವರು ತಮಿಳುನಾಡು ರಾಜ್ಯವನ್ನು ಬಿಟ್ಟು ಕರ್ನಾಟಕ ರಾಜ್ಯದ ಹೊಯ್ಸಳರ ವಿಷ್ಣುವರ್ಧನನಲ್ಲಿ ಬಂದು ಆಶ್ರಯವನ್ನು ಕೇಳ್ತಾರೆ. ಆಗ ನಮ್ಮ ರಾಜ್ಯದ ವಿಷ್ಣುವರ್ಧನರು ಏನು ಮಾಡ್ತಾರೆ, ಅವರಿಗೆ ಆಶ್ರಯವನ್ನು ಕೊಡ್ತಾರೆ. ನೆಕ್ಸ್ಟ್ 148ನೇ ಪ್ರಶ್ನೆ.
ಬಸವೇಶ್ವರರು ಜನಿಸಿದ್ದು ವಿಜಯನಗರ ಜಿಲ್ಲೆಯ ಬಸವನ ಬಾಗೇವಾಡಿಯಲ್ಲಿ. ಬಸವೇಶ್ವರರ ವಿದ್ಯಾಭ್ಯಾಸ ಆದಂತಹ ಸ್ಥಳ ಕೂಡಲ ಸಂಗಮ. ನೆಕ್ಸ್ಟ್ 150ನೇ ಪ್ರಶ್ನೆ. ಬಸವೇಶ್ವರರ ತಂದೆಯ ಹೆಸರು ಮಾದರಸ, ಅವರ ತಾಯಿಯ ಹೆಸರು ಮಾದಲಾಂಬಿಕೆ. ಬಸವ ತತ್ವವನ್ನು, ಅವರ ಸಿದ್ಧಾಂತವನ್ನು, ಅವರು ಪ್ರತಿಪಾದಿಸಿದ ತತ್ವ ವಿಚಾರಧಾರೆಗಳನ್ನು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರೀತಾರೆ. ಇದರಲ್ಲಿ ಕಾಯಕವೇ ಕೈಲಾಸ ಆಗಿರಬಹುದು, ಇಲ್ಲ ಕಾಯಕ ತತ್ವ ಇರ್ಬೋದು, ದಾಸೋಹ ಇರ್ಬೋದು, ಈ ಥರದ ಎಲ್ಲ ವಿಚಾರ, ಸಮಾನತೆ ಇರ್ಬೋದು, ಮಹಿಳಾ ಸಬಲೀಕರಣ ಇರ್ಬೋದು, ಎಲ್ಲ ವಿಚಾರಧಾರೆಗಳನ್ನು ಸೇರಿಸಿ ನಾವು ಶಕ್ತಿ ವಿಶಿಷ್ಟಾದ್ವೈತ ಸಿದ್ಧಾಂತ ಅಂತ ಕರಿತೇವೆ. ನೆಕ್ಸ್ಟ್ 153ನೇ ಪ್ರಶ್ನೆ. ಬಸವೇಶ್ವರವರು ಭಂಡಾರದ ಅಧಿಕಾರಿಯಾಗಿದ್ದು ಕಲಚೂರಿ ಬಿಜ್ಜಳನ ಆಸ್ಥಾನದಲ್ಲಿ. ನೆಕ್ಸ್ಟ್ 154ನೇ ಪ್ರಶ್ನೆ. ಬಸವೇಶ್ವರವರು ಲಿಂಗೈಕ್ಯರಾದಂತಹ ಸ್ಥಳ ಕೂಡಲ ಸಂಗಮ. ಬಸವೇಶ್ವರವರ ಅತಿ ಮುಖ್ಯ ಬೋಧನೆ ಕಾಯಕವೇ ಕೈಲಾಸ, ವರ್ಕ್ ಈಸ್ ವರ್ಕ್ಶಿಪ್. ನೆಕ್ಸ್ಟ್ 156ನೇ ಪ್ರಶ್ನೆ. ಬಸವೇಶ್ವರವರ ವಚನಗಳ ಅಂಕಿತ ನಾಮ ಕೂಡಲ ಸಂಗಮ ದೇವ. ನೆಕ್ಸ್ಟ್ ಕರ್ನಾಟಕ ಸರ್ಕಾರ ಬಸವೇಶ್ವರರವರನ್ನ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ. ವಿಶ್ವಗುರು ಬಸವಣ್ಣ ಅವರನ್ನು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದು 13/2/2024ರಂದು. ಗದ್ಯದಂತೆ ಓದಲು ಪದ್ಯದಂತೆ ಹಾಡಲು ಬರುವ ಸಾಹಿತ್ಯವನ್ನ ವಚನ ಸಾಹಿತ್ಯ ಅಂತ ಕರೀತಾರೆ. ವಚನ ಸಾಹಿತ್ಯದಲ್ಲಿ ವಿಡಂಬನೆ, ಹಾಸ್ಯ, ಸಮಾಜವನ್ನ ತಿದ್ದುವಿಕೆ, ಮೂಢನಂಬಿಕೆಯನ್ನ ತೊಡೆದು ಹಾಕುವಿಕೆ, ಸತ್ಯದ ಹುಡುಕಾಟದಲ್ಲಿ ಏನೆಲ್ಲ ವಿಚಾರಧಾರೆಗಳಿದೆ ಅದೆಲ್ಲವನ್ನು ಸಹಿತ ವಚನಗಾರರು ತಮ್ಮ ವಚನ ಸಾಹಿತ್ಯದಲ್ಲಿ ಕಟ್ಟಿಕೊಟ್ಟಿದ್ದಾರೆ. ಇದು ಗದ್ಯದಂತೆ ಓದಲು ಮತ್ತು ಪದ್ಯದಂತೆ ಹಾಡಲು ಬರುವಂಥ ಒಂದು ಸಾಹಿತ್ಯದ ವಿಧ. 160ನೇ ಪ್ರಶ್ನೆ. ಕಾಯಕ ಎಂದರೆ ಭಕ್ತಿಯಿಂದ ಮಾಡುವಂತಹ ಒಂದು ದುಡಿಮೆಯಾಗಿದೆ. ಕಾಯಕ ಅಂದರೆ ಭಕ್ತಿಯಿಂದ ಮಾಡುವಂತಹ ಒಂದು ದುಡಿಮೆಯಾಗಿದೆ. ಅಂದರೆ ಮಾಡುವ ಕೆಲಸದಲ್ಲಿ ಶ್ರದ್ಧೆ ಪ್ರಾಮಾಣಿಕತೆಯನ್ನು ಇಟ್ಟು ಕೆಲಸವನ್ನು ಮಾಡಿದಾಗ ದೇವರ ನಾಮಸ್ಮರಣೆಯಷ್ಟೇ ಪುಣ್ಯ ಸಹಿತ ಬರುವುದು ಎನ್ನುವುದರ ಅರ್ಥ. ಇನ್ನು ಕಾಯಕದಿಂದ ಬಂದಂಥ ಫಲವನ್ನು ಸಮಾನವಾಗಿ ಸ್ವೀಕರಿಸುವುದು ದಾಸೋಹ. ಕಾಯಕದಿಂದ ಬಂದಂತಹ ಫಲವನ್ನು ಸಮಾನವಾಗಿ ಸ್ವೀಕರಿಸುವುದು ದಾಸೋಹ. ನೆಕ್ಸ್ಟ್ 162ನೇ ಪ್ರಶ್ನೆ. ಮಧ್ವಾಚಾರ್ಯರು ಜನಿಸಿದ ಸ್ಥಳ ಕರ್ನಾಟಕದ ಉಡುಪಿಯ ಸಮೀಪದ ಪಾಜಕ ಅನ್ನುವಂತಹ ಗ್ರಾಮದಲ್ಲಿ. ಮಧ್ವಾಚಾರ್ಯರ ಆರಾಧ್ಯ ದೇವರು ವಿಷ್ಣು. ಮಧ್ವಾಚಾರ್ಯರ ತಂದೆಯ ಹೆಸರು ಮಧ್ಯಗೇಹ ಭಟ್ಟ. ಮಧ್ವಾಚಾರ್ಯರ ತಾಯಿ ವೇದಾವತಿ. ಮಧ್ವಾಚಾರ್ಯರು ಪ್ರತಿಪಾದಿಸಿದಂತಹ ಸಿದ್ಧಾಂತವನ್ನು ನಾವು ದ್ವೈತ ಸಿದ್ಧಾಂತ ಅಂತ ಕರಿತೇವೆ. ಶಂಕರಾಚಾರ್ಯರ ಅದ್ವೈತ ಸಿದ್ಧಾಂತದ ತದ್ವಿರುದ್ಧವಾಗಿರುವಂತಹ ಸಿದ್ಧಾಂತ ಅಂದರೆ ಅದು ದ್ವೈತ ಸಿದ್ಧಾಂತ. ದ್ವೈತ ಸಿದ್ಧಾಂತದಲ್ಲಿ ಆತ್ಮ ಮತ್ತು ಪರಮಾತ್ಮ ಎರಡು ಬೇರೆ ಬೇರೆ. ಅವರು ಶಂಕರಾಚಾರ್ಯರು ಆತ್ಮ ಮತ್ತು ಪರಮಾತ್ಮ ಒಂದೇ ಅಂತಂದಿದ್ರು, ಇವರು ಬೇರೆ ಬೇರೆ ಅಂತ ಕರೀತಾರೆ. ಪ್ರಪಂಚ ಮಾಯೆಯಲ್ಲ, ಅದು ಭಗವಂತನಷ್ಟೇ ಸತ್ಯ. ಪ್ರತಿಯೊಂದು ವಸ್ತುವಿನಲ್ಲೂ ಭಗವಂತನನ್ನ ಕಾಣುವುದೇ ದ್ವೈತ ಸಿದ್ಧಾಂತದ ಒಂದು ಪ್ರಮುಖ ಲಕ್ಷಣ. ಉಡುಪಿಯಲ್ಲಿ ಶ್ರೀಕೃಷ್ಣನ ಪೂಜೆಗೆ ಎಂದು ಅಷ್ಟ ಯತಿಗಳನ್ನು ನೇಮಿಸಿದವರು ಮಧ್ವಾಚಾರ್ಯರು. ನೆಕ್ಸ್ಟ್ 168ನೇ ಪ್ರಶ್ನೆ. ಸೂಫಿ ಸಂತರು ಧರ್ಮವನ್ನು ತಿಳಿದಿದ್ದು ಪ್ರೇಮ ಹಾಗೂ ಮಾನವ ಸೇವೆ ಎಂದು. ಸೂಫಿ ಸಂತರು ಧರ್ಮ ಅಥವಾ ಮತವನ್ನು ಅರ್ಥ ಮಾಡ್ಕೊಂಡಿದ್ದು ಹೇಗೆ ಅಂದರೆ ಪ್ರೇಮ ಹಾಗೂ ಮಾನವರ ಸೇವೆ ಎಂದು. ನೆಕ್ಸ್ಟ್ 169ನೇ ಪ್ರಶ್ನೆ. ಗುರು ಚೈತನ್ಯರು ಜನಿಸಿದಂತಹ ಸ್ಥಳ
ಪಶ್ಚಿಮ ಬಂಗಾಳ. 170ನೇ ಪ್ರಶ್ನೆ, ಸಿಖ್ ಪಂಥದ ಸಂಸ್ಥಾಪಕರು ಗುರುನಾನಕರು. ಗುರುನಾನಕರು ಜನಿಸಿದಂತಹ ಸ್ಥಳ ಈಗಿನ ಪಾಕಿಸ್ತಾನದಲ್ಲಿರುವಂತಹ ಪಂಜಾಬಿನ ಪ್ರಾಂತ್ಯದಲ್ಲಿ. 272ನೇ ಪ್ರಶ್ನೆ, ಸಿಖ್ಖರ ಅತ್ಯಂತ ಪವಿತ್ರ ಗ್ರಂಥ ಗುರು ಗ್ರಂಥ ಸಾಹೇಬ್. ಗುರು ಗ್ರಂಥ ಸಾಹೇಬ್ದಲ್ಲಿ ಇರುವಂತಹ ಹಾಡುಗಳನ್ನು ಜಪಜಿಗಳು ಎಂದು ಕರಿತೇವೆ. ಬೀದರ್ನಲ್ಲಿ ಗುರುನಾನಕರವರು ತಂಗಿದ್ದ ಸ್ಥಳವನ್ನು ಕರೆಯುವುದು ನಾನಕ್ ಜರಾ ಎಂದು. 175ನೇ ಪ್ರಶ್ನೆ, ಕಲಿಯುಗದ ರಾಧೆ ಎಂದು ಕರೆಯಲ್ಪಡುವಂತಹ ಸಮಾಜ ಸುಧಾರಕಿ ಸಂತ ಮೀರಾಬಾಯಿ. ಮೀರಾಬಾಯಿ ಜನಿಸಿದಂತಹ ರಾಜಮನೆತನ ರಜಪೂತ ರಾಜಮನೆತನ. ಮೀರಾಬಾಯಿಯ ಆರಾಧ್ಯ ದೈವ ಕೃಷ್ಣ ಅಥವಾ ಗಿರಿಧರ ಗೋಪಾಲ. ಅರಮನೆಯನ್ನು ತೊರೆದು ಮೀರಾಬಾಯಿ ಹೋಗಿದ್ದು ಶ್ರೀಕೃಷ್ಣನ ಕ್ಷೇತ್ರವಾದಂತಹ ಬೃಂದಾವನಕ್ಕೆ. ಮೀರಾಬಾಯಿ ಪೂಜಿಸುತ್ತಿದ್ದಂತಹ ಶ್ರೀಕೃಷ್ಣನ ಹೆಸರು ಗಿರಿಧರ ಗೋಪಾಲ. 180ನೇ ಪ್ರಶ್ನೆ, ಸೂಫಿ ಪಂಥ ಉದಯಿಸಿದ್ದು ಅರೇಬಿಯಾದಲ್ಲಿ. ಅಲ್ಲಿಂದ ತದನಂತರ ಅದು ಭಾರತ ದೇಶಕ್ಕೆ ಹಬ್ಬಿತು. ಸೂಫಿ ಸಂತರನ್ನು ಸೂಫಿಗಳೆಂದು ಕರೆಯಲು ಕಾರಣ ಬಿಳಿ ಬಣ್ಣದ ಒರಟು ಉಣ್ಣೆಯ ಬಟ್ಟೆಗಳನ್ನು ತೊಡುತ್ತಿದ್ದ ಕಾರಣದಿಂದಾಗಿ ಆ ಸಂತರನ್ನ ಸೂಫಿ ಸಂತರು ಎಂದು ಕರೆದರು. ಇಂದಿಗೂ ಪೂಜ್ಯ ಭಾವನೆಯಿಂದ ಕಾಣುವ ಮಹಿಳಾ ಸೂಫಿ ಅನುಯಾಯಿ ರಬಿಹಾ. ಇಂದಿಗೂ ಸಹಿತ ಪೂಜ್ಯ ಭಾವನೆಯಿಂದ ಕಾಣುವಂತಹ ಮಹಿಳಾ ಸೂಫಿ ಅನುಯಾಯಿ ರಬಿಹಾ. ನೆಕ್ಸ್ಟ್ 173ನೇ ಪ್ರಶ್ನೆ, ಭಾರತದ ಪ್ರಮುಖ ಸೂಫಿ ಸಂತ ನಿಜಾಮುದ್ದೀನ್ ಔಲಿಯಾ. ಕರ್ನಾಟಕದ ಖ್ಯಾತ ಸೂಫಿ ಸಂತ ಬಂದೇ ನವಾಜ್. ಬಂದೇ ನವಾಜ್ ದರ್ಗಾ ಇರುವುದು ಕಲಬುರಗಿಯಲ್ಲಿ. ಬಂದೇ ನವಾಜರನ್ನ ಹಿಂದೂಗಳು ಹೀಗೆಂದು ಪೂಜಿಸ್ತಾ ಇದ್ರು. ಅವರನ್ನ ಕೇಶವ ಚೈತನ್ಯ ಎಂದು ಕರೆದು ಹಿಂದೂಗಳು ಸಹಿತ ಅವರನ್ನ ಪೂಜಿಸ್ತಿದ್ರು. ಸೂಫಿ ಪಂಥದಲ್ಲಿ ಪ್ರಮುಖವಾದಂತಹ ಪಂಗಡ ಚಿಸ್ತಿ ಪಂಗಡ. ಈ ಚಿಸ್ತಿ ಪಂಗಡದ ಸ್ಥಾಪಕ ಮೊಹಿನುದ್ದೀನ್ ಚಿಸ್ತಿ. ನೆಕ್ಸ್ಟು 189ನೇ ಪ್ರಶ್ನೆ, ಮೊಯಿನುದ್ದೀನ್ ಚಿಸ್ತಿ ಬಂದಿದ್ದು ಅಜ್ಮೀರಕ್ಕೆ. ನೆಕ್ಸ್ಟು 190ನೇ ಪ್ರಶ್ನೆ, ಆಗ್ರಾದ ಫತೇಪುರ್ ಸಿಕ್ರಿಯಲ್ಲಿರುವಂತಹ ಚಿಸ್ತಿಯ ಹೆಸರು ಸಲೀಂ ಚಿಸ್ತಿ. 191ನೇ ಪ್ರಶ್ನೆ, ಸರ್ಕಾರದ ಎಲ್ಲ ಅಧಿಕಾರಗಳು ಒಬ್ಬ ವ್ಯಕ್ತಿಯ ಕೈಯಲ್ಲಿದ್ದರೆ ಆ ಸರ್ಕಾರವನ್ನು ರಾಜಪ್ರಭುತ್ವ ಅಂತ ಕರೀತಾರೆ. ಪ್ರಜೆಗಳು ತಮ್ಮ ಪ್ರತಿನಿಧಿಗಳನ್ನು ಚುನಾವಣೆಯ ಮೂಲಕ ಆಯ್ಕೆ ಮಾಡಿ ಅವರಿಂದ ನಡೆಸಲಾದಂತಹ ರಾಜಕೀಯ ವ್ಯವಸ್ಥೆಗೆ ಪ್ರಜಾಪ್ರಭುತ್ವ ಡೆಮಾಕ್ರಸಿ ಅಂತ ಕರೀತಾರೆ. ಚುನಾವಣಾ ಪದ್ಧತಿಯ ಒಂದು ಮುಖ್ಯವಾದಂತಹ ಅಂಗ ಅಥವಾ ಲಕ್ಷಣ ಯಾವುದು ಅಂದರೆ ಅದು ಮತದಾನ. ಇದು ಬೇರೆ ಯಾವುದೇ ಸಹಿತ ಒಂದು ಪ್ರಭುತ್ವದಲ್ಲೂ ಸಹಿತ ಕಂಡು ಬರದಂತಹ ಲಕ್ಷಣ ಅಂದರೆ ಅದು ಮತದಾನ. ಅದು ರಾಜಪ್ರಭುತ್ವ ಅಥವಾ ಸರ್ವಾಧಿಕಾರತ್ವ ಅರಸೊತ್ತಿಗೆ ಯಾವುದೇ ಒಂದು ಪ್ರಭುತ್ವದಲ್ಲೂ ಸಹಿತ ಕಂಡು ಬರದಂತಹ ಒಂದು ವಿಶಿಷ್ಟವಾದಂತಹ ಲಕ್ಷಣ ಅಂದರೆ ಅದು ಮತದಾನ. ಭಾರತದಲ್ಲಿ ಮತದಾನದ ವಯಸ್ಸನ್ನು 21 ವರ್ಷಗಳಿಂದ 18 ವರ್ಷಕ್ಕೆ ಇಳಿಸಲಾಗಿದೆ.
ನೆಕ್ಸ್ಟು 195ನೇ ಪ್ರಶ್ನೆ. ರಾಜ್ಯ ನಿರ್ದೇಶಕ ತತ್ವಗಳು ಇರುವುದು ಸಂವಿಧಾನದ 4ನೇ ಭಾಗದಲ್ಲಿ. ಒಂದು ಕಲ್ಯಾಣ ರಾಜ್ಯವನ್ನು, ವೆಲ್ಫೇರ್ ಸ್ಟೇಟನ್ನು ಮಾಡುವಂತಹ ಉದ್ದೇಶದಿಂದ ಸಂವಿಧಾನ ರಚನಾಕಾರರು ಆಡಳಿತ ನಡೆಸುವವರ ಅನುಕೂಲಕ್ಕಾಗಿ ಒಂದಿಷ್ಟು ರಾಜ್ಯ ನಿರ್ದೇಶಕ ತತ್ವಗಳನ್ನು ಮಾಡಿದ್ದಾರೆ. ಈ ಒಂದು ರಾಜ್ಯ ನಿರ್ದೇಶಕ ತತ್ವಗಳನ್ನು ಬಂದಿರುವಂತಹ ಸರ್ಕಾರಗಳು ಅದನ್ನು ಪಾಲಿಸಬಹುದು ಅಥವಾ ಪಾಲಿಸದಿರೂ ಸಹಿತ ಇರಬಹುದು. ಇದನ್ನು ಕೋರ್ಟ್ನಲ್ಲಿ ಪ್ರಶ್ನಿಸಲು ಸಾಧ್ಯವಿಲ್ಲ. ನೆಕ್ಸ್ಟು 196ನೇ ಪ್ರಶ್ನೆ. ನಾಗರಿಕರಿಗೆ ಇರಲೇಬೇಕಾದಂತಹ ಅಧಿಕಾರ, ಹಕ್ಕು. 197ನೇ ಪ್ರಶ್ನೆ. ಸಂವಿಧಾನ ಮಾನವ ಹಕ್ಕುಗಳ ಸಾರ್ವತ್ರಿಕ ಘೋಷಣೆಯನ್ನು ಮಾಡಿದ್ದು 1948 ಡಿಸೆಂಬರ್ 10ರಂದು. ವಿಶ್ವಸಂಸ್ಥೆಯು ಸಾರ್ವತ್ರಿಕವಾಗಿ ಇಡೀ ಜಗತ್ತಿಗೆ ಸಂಬಂಧಪಟ್ಟ ಹಾಗೆ ಮಾನವ ಹಕ್ಕುಗಳನ್ನು ಡಿಸೆಂಬರ್ 10ರಂದು ಘೋಷಣೆ ಮಾಡೋದ್ರಿಂದ ಡಿಸೆಂಬರ್ 10ನ್ನು ನಾವು ಮಾನವ ಹಕ್ಕುಗಳ ದಿನ ಅಂತ ಕರಿತೇವೆ. ಒಟ್ಟು ವಿಶ್ವಸಂಸ್ಥೆಯು 30 ಹ್ಯೂಮನ್ ರೈಟ್ಸನ್ನು, ಮಾನವ ಹಕ್ಕುಗಳನ್ನು ಘೋಷಣೆ ಮಾಡಿದೆ. ಈ 30 ಮಾನವ ಹಕ್ಕುಗಳನ್ನು ಭಾರತದ ಸಂವಿಧಾನವು ನಮಗೆ ಮೂಲಭೂತ ಹಕ್ಕುಗಳ ಅಡಿಯಲ್ಲಿ ನೀಡಿದೆ. ಆ ಮೂಲಭೂತ 6 ಹಕ್ಕುಗಳಲ್ಲಿ ಈ ವಿಶ್ವಸಂಸ್ಥೆ ಘೋಷಣೆ ಮಾಡಿರುವಂತಹ 30 ಮಾನವ ಹಕ್ಕುಗಳು ಸಹಿತ ಅಡಕವಾಗಿದೆ. ನೆಕ್ಸ್ಟು 198ನೇ ಪ್ರಶ್ನೆ. ಬಾಲಕಾರ್ಮಿಕ ನಿಷೇಧ ಕಾಯ್ದೆಯನ್ನು ಜಾರಿಗೊಳಿಸಿದಂತಹ ವರ್ಷ 1986. ಅಂದರೆ 14 ವರ್ಷಕ್ಕಿಂತ ಕಡಿಮೆ ವರ್ಷದ ಮಕ್ಕಳನ್ನು ಕೆಲಸಕ್ಕೆ ನೇಮಿಸಿಕೊಳ್ಳುವುದು ಬಾಲಕಾರ್ಮಿಕ ಪದ್ಧತಿ. ಆ ಒಂದು ಬಾಲಕಾರ್ಮಿಕ ಪದ್ಧತಿಯಲ್ಲಿ ಆ ಕೆಲಸಕ್ಕೆ ಸೇರಿಸಿಕೊಂಡವರು ಹಾಗೂ ಪೋಷಕರು ಸಹಿತ ಶಿಕ್ಷೆಗೆ ಅರ್ಹರಾಗಿರ್ತಾರೆ. ಹಾಗೂ 18 ವರ್ಷದವರೆಗೆ ಮಕ್ಕಳನ್ನು ಅಪಾಯಕಾರಿ ಕೆಲಸಗಳಲ್ಲಿ ದುಡಿಸಿಕೊಳ್ಳದಂತೆ, ಅದು ಗಣಿಗಾರಿಕೆ ಇರ್ಬೋದು, ಇಲ್ಲಾದರೆ ಪಟಾಕಿ ಒಂದು ಕಾರ್ಖಾನೆ ಇರ್ಬೋದು, ಈ ಥರ ಅಪಾಯಕಾರಿ ಸ್ಥಳಗಳಲ್ಲಿ ಅವರನ್ನು ನಾವು ಯಾವುದೇ ಕಾರಣಕ್ಕೂ ನೇಮಿಸಿಕೊಳ್ಳುವ ಹಾಗೆ ಇಲ್ಲ. ನೆಕ್ಸ್ಟು 199ನೇ ಪ್ರಶ್ನೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯಕ್ಕೆ ಇಲ್ಲವೇ ಉಚ್ಚ ನ್ಯಾಯಾಲಯಕ್ಕೆ ಸಲ್ಲಿಸುವ ಅರ್ಜಿಗಳನ್ನು ಹೀಗೆಂದು ಕರೆಯುತ್ತಾರೆ. ಮೂಲಭೂತ ಹಕ್ಕುಗಳಿಗೆ ಸಂಬಂಧಿಸಿದಂತೆ ಯಾವುದೇ ಒಂದು ಫಂಡಮೆಂಟಲ್ ರೈಟ್ಸಿಗೆ ಚ್ಯುತಿ ಬಂದಾಗ, ಧಕ್ಕೆ ಉಂಟಾದಾಗ, ವ್ಯಕ್ತಿಯ ಸ್ವಾತಂತ್ರ್ಯಕ್ಕೆ, ಸಮಾನತೆಗೆ ಅಥವಾ ಶೋಷಣೆಗೆ ಒಳಗಾದಾಗ ಆತ ನೇರವಾಗಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟಿಗೆ ಒಂದು ಸಲ್ಲಿಸುವಂತಹ ಅರ್ಜಿಗಳಿಗೆ ರಿಟ್ ಅರ್ಜಿಗಳು ಅಂತ ಕರೀತಾರೆ. ಒಟ್ಟು 5 ರೀತಿಯ ರಿಟ್ ಅರ್ಜಿಗಳನ್ನು ನಾವು ಕಾಣಬಹುದು. ಇದನ್ನು ಸಂವಿಧಾನದ ಆತ್ಮ ಅಂತಲೂ ಕರೀತಾರೆ. ಯಾಕೆಂದರೆ ಎಲ್ಲ ಮೂಲಭೂತ ಹಕ್ಕುಗಳನ್ನು ರಕ್ಷಣೆ ಮಾಡುವಂತಹ ಒಂದು ಅಧಿಕಾರ ಇರುವುದು ಇದೇ ರಿಟ್ ಅರ್ಜಿಯಲ್ಲಿ. ಇದರಲ್ಲಿ ನಾವು ಮ್ಯಾಂಡಮಸ್ ನೋಡ್ಬೋದು, ಪ್ರತಿಬಂಧಕಾಜ್ಞೆ, ಪರಮಾದೇಶ, ಬಂದಿ ಪ್ರತ್ಯಕ್ಷೀಕರಣ, ಕೋವಾರೆಂಟು, ಈ ರೀತಿಯಾಗಿ ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದಂತೆ ನಾವು ರಿಟ್ ಅರ್ಜಿಗಳನ್ನು ನೋಡ್ಬೋದು. ಇದನ್ನು ಯಾವುದೇ ವ್ಯಕ್ತಿ ಆತನ ಮೂಲಭೂತ ಹಕ್ಕುಗಳಿಗೆ ಧಕ್ಕೆ ಬಂದಾಗ, ಅದಕ್ಕೆ ಚ್ಯುತಿ ಉಂಟಾದಾಗ ಆತ ಕೋರ್ಟಿಗೆ ಹೋಗಿ ರಿಟ್ ಅರ್ಜಿಗಳನ್ನು ಆತ ಸಲ್ಲಿಸಬಹುದು. ಇನ್ನು ವ್ಯಕ್ತಿ ತನ್ನ ದೇಶಕ್ಕಾಗಿ ಮಾಡಬೇಕಾದ ಹೊಣೆಗಾರಿಕೆ ಅಂದರೆ ಅದು ಕರ್ತವ್ಯ, ಡ್ಯೂಟೀಸ್. ಅಂದರೆ ದೇಶ ಹಕ್ಕುಗಳನ್ನು ನಮಗೆ ಕೊಟ್ಟಿದ್ರೆ ಅದರ ಬದಲಾಗಿ ವ್ಯಕ್ತಿ ತನ್ನ ದೇಶಕ್ಕಾಗಿ ಮಾಡಲೇಬೇಕಾದಂತಹ ಆತನ ಜವಾಬ್ದಾರಿ, ಹೊಣೆಗಾರಿಕೆ ಏನಾದರೂ ಇದ್ದರೆ ಅದು ಕರ್ತವ್ಯ. ಭಾರತ ಸಂವಿಧಾನ ಈ ಮೊದಲು 10 ಕರ್ತವ್ಯಗಳನ್ನು ನಮಗೆ ನೀಡಿತ್ತು. ಈಗ ಆ ಶಿಕ್ಷಣವನ್ನು ಒಂದು ಸೇರಿಸಿ 11 ಕರ್ತವ್ಯಗಳು, ಒಟ್ಟು ಈಗ 11 ಕರ್ತವ್ಯಗಳು ಇದ್ದು ಪ್ರತಿಯೊಬ್ಬ ಭಾರತೀಯ ನಾಗರಿಕನೂ ಸಹಿತ ಈ 11 ಕರ್ತವ್ಯಗಳನ್ನು ಸಹಿತ ಪಾಲಿಸಲೇಬೇಕಾಗ್ತದೆ. ಈ ಒಂದು ವಿಡಿಯೋದಲ್ಲಿ ಒಟ್ಟು 6ನೇ ತರಗತಿಯ ಸಮಾಜ ವಿಜ್ಞಾನದ
ಸರಣಿ 2ರ 100 ಪ್ರಶ್ನೋತ್ತರಗಳನ್ನು ಭಾಳ ಕಡಿಮೆ ಅವಧಿಯಲ್ಲಿ ನೋಡಿದ್ದೇವೆ. ಇನ್ನು ಮುಂದಿನ ವಿಡಿಯೋದಲ್ಲಿ ಇದರ ಮುಂದುವರೆದ ಭಾಗ ಹಾಗೂ 7ನೇ ತರಗತಿಯ ಸಮಾಜ ವಿಜ್ಞಾನದ ಅತಿ ಪ್ರಮುಖ ಅಂಶಗಳನ್ನು ಸಹಿತ ಇನ್ನೊಂದು ವಾರದೊಳಗೆ ಮಾಡುವಂತಹ ಒಂದು ಕೆಲಸವನ್ನು ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಇನ್ನು ಯಾರೂ ಸಹಿತ ಸಬ್ಸ್ಕ್ರೈಬ್ ಆಗದೆ ಹೋದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಹಕಾರ ಹಾಗೂ ಪ್ರೋತ್ಸಾಹ ಇದೇ ರೀತಿಯಾಗಿ ಯಾವಾಗಲೂ ಸಹಿತ ಇರಲಿ ಅಂತ ಕೇಳ್ತಾ, ಮತ್ತೊಮ್ಮೆ ನಿಮ್ಮ TET ಎಕ್ಸಾಮಿನ ತಯಾರಿ ಸರಿಯಾದ ದಿಕ್ಕಿನಲ್ಲಿ ನಡೀಲಿ. ಯಾಕೆಂದರೆ ಭಾಳ ದಿನಗಳು ಇಲ್ಲ. ಆದ್ದರಿಂದ ಸಿಲೆಬಸನ್ನು ನೋಡಿಕೊಂಡು ಅದರಲ್ಲಿರುವಂತಹ ಪ್ರಮುಖ ಅಂಶಗಳನ್ನು ನೋಡಿಕೊಂಡು ಅದರ ಮೇಲೆ ಸಹಿತ ನಿಮ್ಮ ಪರೀಕ್ಷಾ ತಯಾರಿ ಸಾಗಲಿ ಅಂತ ಹೇಳ್ತಾ ಮತ್ತೊಮ್ಮೆ ಥ್ಯಾಂಕ್ ಯು ಫಾರ್ ಆಲ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.